ನಾನ್ ಕೇಳದೆ ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟ್ ದೇವ್ರು ಕೊಟ್ಟಿರೋಂತ ಮಾತನ್ನ ಮುಂದಕ್ಕೆ ತಗೊಂಡು ಹೋಗೋದು ಕಲಿಯಬೇಕು. ಏನು ಸುಳ್ಳು ಹೇಳ್ಬಾರ್ದು, ಬಡ್ಡಿಗೆ ತಗೊಂಡ್ಬಾರ್ದು, ನಮಾಜ್ ಮಾಡಬೇಕು, ಒಳ್ಳೆತನ ಜೀವನ ಮಾಡು. ಸುಮ್ಮನೆ ದಾಡಿ ತಪ್ಪಿ ಹಾಕಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ಬಡ್ಡಿಗೆ ತಗೊಂಬೇಡಿ. ನೀವು 5 ಬೇಸಿಕ್ಸ್ ನ ಫಸ್ಟ್ ಫುಲ್ಫಿಲ್ ಮಾಡಿ. ದಾಡಿಯವರು ಟೋಪಿ ಇದ್ದವರು ಒಳ್ಳೆಯ ಮುಸಲ್ಮಾನರಲ್ಲ ಅಂತ ಹೇಳಿರುವುದು ನಾನು ಖಂಡಿಸುತ್ತೇನೆ. ಹಾಗೂ ಅವರು ಹೇಳಿರುವ ಮಾಧ್ಯಮಗಳು ಹೇಳುವ ಹೇಳಿಕೆ ವಿಷಾದಕರ ಸಂಗತಿ. ಯಾಕಂತಂದರೆ ಹರೀಶ್ ಅವರು ಗುರುತಿಸಿಕೊಂಡದ್ದು ಇದೇ ದಾಡಿ ಮತ್ತು ಟೊಬ್ಗೆಯವರಿಂದ. ಈಗ ಅವರು ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷ ಇದ್ದಿದ್ದು ಮತ್ತು ಅವ್ರ ತಂದೆಯವರು ಶಾಸಕರಾಗಿದ್ದು ಇದೇ ಟೋಪಿ ಹಾಗೂ ಮುಸ್ಲಿಮರಿಂದ. ಕಾರಣ ಅವರು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತದ ಮೇಲೆ ದಾಳಿ ಮಾಡಿದ್ದಾರೆ. ಇದು ಖಂಡನೀಯ. ಅವರು ತಮ್ಮ ರಾಜಕೀಯ ಭವಿಷ್ಯವನ್ನು ತಾವೇ ಹಾಳು ಮಾಡಿಕೊಂಡಿದ್ದಾರೆ. ಇದು ಅವರ ಸೋತಿಗಾಗಿ ಮತ್ತು ಈ ಒಂದು ಮಾಧ್ಯಮ ಮುಖಾಂತರ ಅವರು ಹೇಳಿರೋದು ಬಹಳ ಖಂಡನೀಯ ವಿಷಾದಕರ ಸಂಗತಿ. ಯಾಕಂತಂದರೆ ಇದೇ ದಾಡಿ ಟೋಪಿಯವರು ಭಾರತ ದೇಶವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸಿದ್ದು ನೆನಪಿರಬೇಕು ಅವ್ರಿಗೆ. ಮತ್ತು ಇದೇ ಟೋಪಿಯ ದಾಡಿಯವರು ಇಡೀ ಕರ್ನಾಟಕದಲ್ಲಿ ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ಹಾಗೂ ಭಾರತದ ದೆಹಲಿ ಗೇಟದ ಮೇಲೆ ಇದೇ ದಾಡಿಯವರ ಟೊಬ್ಗೆಯವರು 60,935 ಹುತಾತ್ಮರ ಹೆಸರಿದೆ. ಕಾರಣ ಇವರ ಹೇಳಿಕೆ ಇಡೀ ಕರ್ನಾಟಕದ ಮುಸಲ್ಮಾನರಿಗೆ ನೋವುಂಟು ಮಾಡಿದೆ. ಕಾರಣ ಮೊಹಮ್ಮದ್ ಹರೀಶ್ ನೆಲಪಾಡವರು ರಾಜ್ಯದ ಮುಸಲ್ಮಾನರಲ್ಲಿ ಬಹಿರಂಗವಾಗಿ ಮಾಧ್ಯಮದ ಮುಖಾಂತರ, ಪತ್ರಿಕಾ ಹೇಳಿಕೆ ಮುಖಾಂತರ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕು ಹಾಗೂ ಕ್ಷಮೆ ಯಾಚಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮುಸ್ಲಿಮರು ಅವರನ್ನು ತಕ್ಕ ಪಾಠ ಕಲಿಸುತ್ತಾರೆ. ಕಾರಣ ಅಧಿಕಾರ ಹಾಗೂ ಹಣ ಐತೆ ಅಂಥೇಳಿ ಅವರು ಅಹಂಕಾರ, ಅವರು ದುರಂಕಾರದಿಂದ ಮಾತನಾಡುತ್ತಿದ್ದಾರೆ. ಇದು ಬಹಳ ದಿವಸದಲ್ಲ. ಜಗತ್ತಿನಲ್ಲಿ ಫಿರೌನ್, ನಮ್ರೂದ್, ಶದ್ದಾದ್, ಯಜೀದ್ ಅಂಥವರು ಮಣ್ಣು ಮುಕ್ಕಿದ್ದಾರೆ. ಕಾರಣ ಇವರಾಗಲಿ ನಾವರಲ್ಲಿ ಯಾವ ಗಿಡದ ತಪ್ಪಲ. ಇವರು ಹೇಳಿದ ಈ ಮಾಧ್ಯಮ ಹೇಳುವುದೇನೆಂದರೆ ಇವರು ಕರ್ನಾಟಕದ ರಾಜ್ಯ ಮುಸಲ್ಮಾನರಲ್ಲಿ ಬೇಷರ್ತ ಕ್ಷಮೆ ಯಾಚಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇವರನ್ನು ಮುಸ್ಲಿಮರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಈ ಮಾಧ್ಯಮ ಮುಖಾಂತರ ಹೇಳಿಪಡಿಸಿದ್ದಾರೆ. ಮೊಹಮ್ಮದ್ ಹರೀಶ್ ನೆಲಪಾಡ್ ಅವರು ರಾಜ್ಯದ ಮುಸ್ಲಿಮರಲ್ಲಿ ಕ್ಷಮೆ ಯಾಚಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದೆಂದು ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡುತ್ತೇನೆ.